ವೀಕ್ಷಕರೇ, ವೃಷಭ ರಾಶಿಯವರಿಗೆ ಗುರು ಸಂಚಾರದ ಯೋಗ ಯಾವ ಪ್ರಕಾರದಲ್ಲಿದೆ ಅಂದ್ರೆ ಜೂನ್ 2ನೇ ತಾರೀಕಿನಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತ ಗುರು ಈ ಒಂದು ವರ್ಷದ ಸಂಪೂರ್ಣವಾಗಿರತಕ್ಕಂತ ಪ್ರಭಾವ ನಿಮ್ಮ ಜೀವನದಲ್ಲಿ ಹೇಗಾಗುತ್ತೆ. ಇದುವರೆಗೂ ಗುರುಬಲ ಇತ್ತು, ನಿಮಗೀಗ ಗುರುಬಲ ಹೋಗ್ತಾ ಇದೆ. ಜೂನ್ 2ರ ನಂತರ ನಿಮಗೆ ಗುರುಬಲ 2ನೇ ಸ್ಥಾನದಲ್ಲಿದ್ದಿಂದ 3ನೇ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ರಿಂದ ನಿಮಗೆ ಗುರುಬಲ ಹೋಗ್ತಾ ಇದೆ ಅಂತಂದ್ರೆ ನಿಮಗೆ ಲಾಭನೇ ಇಲ್ವಾ? ಹಾಗಿದ್ರೆ ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಲಾಭಗಳಿದೆ, ಗ್ರಹಗಳ ಚಲನೆ ಹೇಗಿರುತ್ತೆ, ಹಣಕಾಸಿನ ಸ್ಥಿತಿ, ವೃತ್ತಿ ಜೀವನ ಮತ್ತು ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯ ವೃತ್ತಿಗಳು ಯಾವುದು, ಆರೋಗ್ಯ ಹೇಗಿರುತ್ತೆ, ವಿದ್ಯಾಭ್ಯಾಸ ಹೇಗಿರುತ್ತೆ, ಬಂಧು ಮಿತ್ರರ ಒಂದು ಫಲ ಹೇಗಿರುತ್ತೆ, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ಪ್ರಯಾಣ ಇದೆಯಾ, ಹೊಸ ವಸ್ತು ಖರೀದಿ ಯೋಗ ಇದೆಯಾ, ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ, ಈ ವರ್ಷದ ಎಚ್ಚರಿಕೆಗಳು ಯಾವುದು, ಮುಖ್ಯವಾಗಿ ಈ ವರ್ಷದಲ್ಲಿ ಪ್ರಮುಖವಾದ ಎಚ್ಚರಿಕೆಗಳು ಯಾವುದು, ಜೊತೆಗೆ ಪರಿಹಾರಗಳು ಯಾವುದು ಅನ್ನುವಂತಹ ಇಷ್ಟೆಲ್ಲ ಅದ್ಭುತವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಗುರು ಕೇವಲ ಇದು ಬರೀ ಸಾಮಾನ್ಯವಾಗಿರ್ತಕ್ಕಂಥ ಬದಲಾವಣೆ ಅಲ್ಲ, ಇದು ಬದಲಿಗೆ ನಿಮ್ಮ ವೃತ್ತಿ ಬದುಕು, ಹಣಕಾಸಿನ ಸ್ಥಿತಿ, ಸಾಮಾಜಿಕ ಜೀವನದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರತಕ್ಕಂತ ಒಂದು ದೊಡ್ಡ ತಿರುವು ಅಂತಂದ್ರೂ ತಪ್ಪಾಗಲ್ಲ. ನೋಡಿ, ಗುರು ಅಂತಂದ್ರೆ ಜ್ಞಾನ ಹಾಗೂ ಭಾಗ್ಯದ ದೇವನಾಗಿರತಕ್ಕಂಥ ಗುರು ಪರಮಾತ್ಮ ಚಂದ್ರನ ಆಧಿಪತ್ಯದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಈ ಸಂಚಾರ ನಿಮ್ಮ ಧೈರ್ಯ ಮತ್ತು ನಿಮ್ಮ ಸಾಹಸ, ಕೆಲವೊಮ್ಮೆ ನಿಮ್ಮ ಸಾಹಸ ಪ್ರವೃತ್ತಿಗಳನ್ನ ಜಾಗೃತಗೊಳಿಸ್ತಕ್ಕಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಈ 2026 ಜೂನ್ ತಿಂಗಳಿಂದ ಮುಂದಿನ ಒಂದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ಸಂಚರಿಸ್ತಕ್ಕಂಥದ್ದು. 3ನೇ ಸ್ಥಾನ ಅಂದ್ರೆ ಗುರು ಉಚ್ಚ ಸ್ಥಿತಿಯಲ್ಲಿದ್ರೂ ಕೂಡ ನಿಮಗೆ ಪೂರ್ಣ ಪ್ರಮಾಣದ ಗುರುವ ಒಂದು ಬಲ ಇರೋದಿಲ್ಲ. ಆದರೂ ಕೂಡ ಗುರುವಿನ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಇರತಕ್ಕಂಥದ್ರಿಂದ ಜೀವನದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ತಿರುವುಗಳು ಎದುರಾಗುತ್ತೆ. ಇದು ನಿಮಗೆ ಅನೇಕ ಒಳ್ಳೆ ಫಲಗಳು ಕೊಡೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಈ ಗ್ರಹಗಳ ಒಂದು ಚಲನೆಯ ಪ್ರಭಾವ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ, ಈ ಅವಧಿಯಲ್ಲಿ ಗುರು ನಿಮ್ಮ ಒಂದು ಪರಾಕ್ರಮ, ನಿಮ್ಮ ಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥದ್ದು, ಪರಾಕ್ರಮ ಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ಅನುಭವಿಸುತ್ತಿದ್ದಂತಹ ಹಿಂಜರಿಕೆಗಳು ದೂರವಾಗ್ತವೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇದುವರೆಗೂ ಒಂದು ಅನುಭವದ ಕೊರತೆ ಇತ್ತು, ಈಗ ಸಾಕಷ್ಟು ಅನುಭವ, ಜ್ಞಾನ, ಜೀವನ ಪಾಠ ಕಲಿಸಿರುತ್ತೆ. ಇದು ನಿಮ್ಮ ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಶಕ್ತಿ ತುಂಬುತ್ತೆ. ಇನ್ನು ಶನಿದೇವನ ದೃಷ್ಟಿಯು ನಿಮ್ಮ ದಶಮ ಭಾವದ ಒಂದು ಸ್ಥಾನದ ಮೇಲಿರ್ತಕ್ಕಂಥದ್ರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೂ ಕೂಡ ಗುರುವಿನ ಶುಭ ದೃಷ್ಟಿಯ ಪ್ರಭಾವ 7ನೇ ಹಾಗೂ 9ನೇ ಮನೆಯ ಮೇಲೆ ಇರ್ತಕ್ಕಂಥದ್ರಿಂದ ಕಠಿಣ ಪರಿಶ್ರಮಕ್ಕೆ ಒಂದು ತಕ್ಕದಾಗಿರ್ತಕ್ಕಂಥ ಯಶಸ್ಸು ನಿಮಗೆ ಸಿಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಹಾಗಿದ್ರೆ ಒಂದೊಂದಾಗಿ ವಿವರಣೆಯನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ವರ್ಷದಲ್ಲಿ ಹಣಕಾಸಿನ ಸ್ಥಿತಿಗತಿ ಯಾವ ತರ ಇರುತ್ತೆ ಈ ಗುರು ಗೋಚಾರ ಪ್ರಭಾವದಿಂದ ಅಂತ ನೋಡಿದ್ರೆ, ನೋಡಿ, ಈ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಆದರೆ ಖರ್ಚುಗಳು ಕೂಡ ಸಮಾನಾಗಿ ಬೆಳೀತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಈ ಷೇರುಪೇಟೆ ಅಥವಾ ಈ ಹಳೆಯ ಆಸ್ತಿ ಮಾರಾಟದಿಂದ ನಿಮಗೆ ಈ ಒಂದು ವರ್ಷದಲ್ಲಿ ಯೋಗ ಇರತಕ್ಕಂಥದ್ದು, ಅಂದ್ರೆ ಲಾಭವನ್ನ ಪಡ್ಕೊಳ್ಳುವಂತಹ ಯೋಗಗಳು ಈ ಒಂದು ಮೂಲದಿಂದ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅಂದ್ರೆ ಈ ಲಾಭದ ವೃತ್ತಿಗಳು ಯಾವುದು ಅಂದ್ರೆ ನಿಮಗೆ ಬಹಳ ತುಂಬಾ ಲಾಭ ತರತಕ್ಕಂತಹ ವೃಷಭ ರಾಶಿಗೆ ಯಾವ ವೃತ್ತಿಗಳಲ್ಲಿ ಲಾಭ ತರುತ್ತೆ ಅಂತಂದ್ರೆ ಈ ಬರವಣಿಗೆ, ಪತ್ರಿಕೋದ್ಯಮ, ಸಂವಹನ ಕ್ಷೇತ್ರ, ಮಾರ್ಕೆಟಿಂಗು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಕಲೆ ಹಾಗೂ ತಾಂತ್ರಿಕ ವಿಭಾಗಗಳಲ್ಲಿ ಇರ್ತಕ್ಕಂತಹ ಅತ್ಯಂತ ಒಂದು ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಈ ಕ್ಷೇತ್ರಗಳಲ್ಲಿ ನಿಮ್ಗೆ ಕೊಡುತ್ತೆ. ಇನ್ನು ನೀವು ಬಹಳ ಎಚ್ಚರಿಕೆ ಇರಬೇಕಾಗಿರುವಂಥದ್ದು, ಬಹಳ ಮೈಯೆಲ್ಲ ಕಣ್ಣಾಗಿಸಿ ಬಹಳ ಗಮನದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ವೃತ್ತಿಗಳು ಯಾವುದು ಅನ್ನೋದ್ರ ಬಗ್ಗೆ, ಜೊತೆಗೆ ನಿಮ್ಮ ಆರೋಗ್ಯ, ಮಕ್ಕಳು, ಅಥವಾ ಈಗ ನಾನು ಇಂಟ್ರೋದಲ್ಲಿನ ಹೇಳಿದ ಹಾಗೆ ಆ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತ ವಿಡಿಯೋ ಇದೆ, ಅದು ನೀವು ನೋಡ್ಲೇಬೇಕು, ನಿಮಗಾಗಿನೇ ಇರುವಂತದ್ದು. ಅದು ನೋಡ್ಕೊಂಡ್ ಬನ್ನಿ, ಮತ್ತೆ ಈ ವಿಡಿಯೋದಲ್ಲಿ ನಾವು ಮುಂದುವರೆಯೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ?
ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರ, ಇದು ಆರ್ಡಿನರಿ ಜಾತಕ ಅಲ್ಲ. ನಮ್ಮ ಭಾರತ ದೇಶದಲ್ಲಿಯೇ ಅತ್ಯುತ್ತಮವಾಗಿರತಕ್ಕಂತ ಜನ್ಮ ಜಾತಕ. ಪ್ರತಿ 80ರಿಂದ 100 ಪುಟ ನಿಮ್ಮ ಒಬ್ರದೇ ಅಂತಂದ್ರೆ ನೀವು ಲೆಕ್ಕ ಹಾಕೊಂಡ್ಬಿಡಿ ಅದು ಎಷ್ಟು ವಿಸ್ತೃತವಾಗಿರುತ್ತೆ ಅಂತ ಹೇಳಿ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂತ ವೃತ್ತಿಗಳು, ಕೆಲಸಗಳು ಯಾವುದು ಅಂತಂದ್ರೆ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನಡೆದುಕೊಳ್ಬೇಕಾಗತ್ತೆ. ದೊಡ್ಡ ಮಟ್ಟದ ಸಾಲ ನೀಡುವುದಾಗ್ಲಿ ಅಥವಾ ದೊಡ್ಡ ಮಟ್ಟದ ಸಾಲ ತರುವುದಾಗ್ಲಿ ಇದ್ರ ಬಗ್ಗೆ ಬಹಳ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಅಪರಿಚಿತರೊಂದಿಗೆ ಪಾಲುದಾರಿಕೆ ವ್ಯವಹಾರ ಮಾಡುವಂಥದ್ದು, ಯಾವುದೋ ಗೊತ್ತಿರಲಾರದಂತ ವ್ಯಕ್ತಿಗಳಿಗೆ ಇಂಪ್ರೆಸ್ ಆಗಿ ಅವ್ರ ಜೊತೆಯಲ್ಲಿ ಈ ಪಾರ್ಟ್ನರ್ ಇಂದ ಉದ್ಯೋಗ ಮಾಡುವಂಥದ್ದು ಅಷ್ಟೊಂದು ಒಳ್ಳೆ ಫಲಗಳನ್ನ ನಿಮಗೆ ತಂದು ಕೊಡಲ್ಲ. ಬಹಳ ಜಾಗರೂಕರಾಗಿರ್ಬೇಕು. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇರುವಂತವರಿಗೆ ಜೂನ್ ತಿಂಗಳ ನಂತರ ಉತ್ತಮವಾಗಿರತಕ್ಕಂತ ಅವಕಾಶಗಳು ಮತ್ತು ಈಗಲೂ ಕೂಡ ನಿಮಗೊಂದು ಒಳ್ಳೆ ಅವಕಾಶಗಳು ಇದೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು. ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವಂತವರಿಗೆ ಸ್ವಲ್ಪ ಮನಸ್ಸಿಗೆ ಇಷ್ಟವಾದ ಸ್ಥಳ ಸಿಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರುವಂತದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವರ್ಷದ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ತರ ಇರುತ್ತೆ ಅಂತಂದ್ರೆ, ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಮಿಶ್ರ ಫಲ ಇರುತ್ತೆ. ಈ ಕಿವಿಗೆ ಸಂಬಂಧಿಸಿರತಕ್ಕಂತ ಸಮಸ್ಯೆಗಳು, ಗಂಟಲಿಗೆ ಸಂಬಂಧಿಸಿರತಕ್ಕಂತ ನೋವಿನಂತಹ ಸಮಸ್ಯೆಗಳು ಅಥವಾ ಭುಜದ ನೋವುಗಳು ನಿಮ್ಮನ್ನ ಸ್ವಲ್ಪ ಮಟ್ಟಿಗೆ ಕಾಡುವಂತಹ ಸಾಧ್ಯತೆಗಳಿರುತ್ತೆ. ಅತಿಯಾದ ಕೆಲಸದ ಒತ್ತಡ, ನಿದ್ರಾಹೀನತೆ ಕಾಣಿಸಿಕೊಳ್ತಕ್ಕಂಥದ್ದು. ಪ್ರತಿದಿನ ಯೋಗ ಹಾಗೂ ಪ್ರಾಣಾಯಾಮ ಮಾಡತಕ್ಕಂಥದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂತಹ ಸಾಧ್ಯತೆಗಳಿದೆ. ಈ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಕರೆಕ್ಟ್ ಯಾವಾಗ ಟಿಫಿನ್ ಮಾಡ್ಬೇಕು ಅವಾಗ್ಲೇ ಮಾಡ್ಕೋಬೇಕು. ಊಟದ ಟೈಮಿಗೆ ಊಟ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಒಂದು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೋಬೇಕು. ಸಮಯವನ್ನ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ಮಕ್ಕಳು ಮತ್ತು ವಿದ್ಯಾಭ್ಯಾಸ, ನಿಮ್ಮ ವಿದ್ಯಾಭ್ಯಾಸ ಅಥವಾ ನಿಮ್ಮ ಮದುವೆ ಆಗಿ ಮಕ್ಕಳಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ನೋಡಿ. ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ರೆ ಸವಾಲುಗಳಿಂದ ಕೂಡಿದ್ರು ಕೂಡ ಯಶಸ್ಸು ನಿಮ್ಗೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತವರಿಗೆ ಗುರುವಿನ ಅನುಗ್ರಹ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುವಂತದ್ದು. ಇನ್ನು ವಿದೇಶಿ ಶಿಕ್ಷಣದ ಹಂಬಲ ಇರತಕ್ಕಂಥವರಿಗೆ ಪ್ರಯತ್ನ ಪಟ್ರೆ ಮುಂದುವರಿಬಹುದು. ಇದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರಿ ಅಂತಂದ್ರೆ ನಿಮಗೆ ಹೆಮ್ಮೆ ತರುವಂತಹ ಒಂದು ಸಾಧನೆಯನ್ನ ಮಾಡ್ತಾರೆ. ಅವರ ಕೌಶಲ್ಯ ಅಭಿವೃದ್ಧಿಗೆ ನೀವು ಮಾಡತಕ್ಕಂತ ಹೂಡಿಕೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮಗೆ ಈ ಒಂದು ವರ್ಷದಲ್ಲಿ ಬಂಧು ಮಿತ್ರರು, ಜನಸಂಪರ್ಕ ಹೇಗಿರುತ್ತೆ, ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ವೃದ್ಧಿ ಆಗುತ್ತೆ, ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ, ಅವರಿಂದ ಭವಿಷ್ಯದಲ್ಲಿ ಒಳ್ಳೆ ಸಹಾಯ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಪ್ರವಾಸಗಳು ಕೂಡ ನಿಮ್ಮನ್ನ ಈ ಒಡನಾಟಗಳನ್ನ ಗಟ್ಟಿಗೊಳಿಸ್ತಕ್ಕಂಥದ್ದು. ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡಿ ಬರ್ತವೆ. ಅದನ್ನ ಸ್ವಲ್ಪ ಮಾತನಾಡುವಾಗ ಸಮಯದ ಮೇಲೆ ಸ್ವಲ್ಪ ಅಥವಾ ಸಂದರ್ಭಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಇನ್ನು ಒಳ್ಳೆಯದು. ಕಠಿಣ ಸಮಯದಲ್ಲಿ ಈ ಆಪ್ತ ಮಿತ್ರರು ನಿಮ್ಮ ಬೆನ್ನಿಗೆ ನಿಲ್ಲುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ನೋಡಿ. ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸಿರ್ತಕ್ಕಂಥದ್ದು ನೋಡಿ. ಸಂಗಾತಿಯೊಂದಿಗೆ ಇದ್ದಿರತಕ್ಕಂತ ಸಣ್ಣ ಪುಟ್ಟ ಮನಸ್ತಾಪಗಳು ಗುರುವಿನ ದೃಷ್ಟಿಯಿಂದ ದೂರವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಒಂದು ಶುಭ ಸಂದರ್ಭಗಳು, ಶುಭ ಸಮಾರಂಭಗಳು ನಡೆಯುವಂತಹ ಯೋಗಗಳು ಕಂಡು ಬರುವಂತದ್ದು. ಅವಿವಾಹಿತರಿಗೆ ವಿವಾಹದ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಈ ಸಂಗಾತಿ ಹೆಸರಿನಲ್ಲಿ ಮಾಡುವಂತಹ ಹೂಡಿಕೆಗಳು ನಿಮಗೆ ಲಾಭವನ್ನ ತಂದು ಕೊಡುವಂತ ಸಾಧ್ಯತೆ ಇದೆ. ಮತ್ತು ಈ ಒಂದು ವರ್ಷದಲ್ಲಿ ಪ್ರಯಾಣದ ಬಗ್ಗೆ ಹೇಗಿದೆ ನೋಡಿ. ಈ ವರ್ಷದಲ್ಲಿ ಕಿರು ಪ್ರಯಾಣಗಳು ಅಧಿಕವಾಗಿರತಕ್ಕಂಥದ್ದು. ಉದ್ಯೋಗದ ನಿಮಿತ್ತ ಆಗಿರ್ಬೋದು, ಅಧಿಕ ಅನಿರೀಕ್ಷಿತವಾದಂತಹ ಪ್ರಯಾಣಗಳು ಎದುರಾಗುವಂಥದ್ದು, ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವಂತಹ ಹಂಬಲ ನಿಮಗೆ ಈಡೇರುವಂತಹ ಸಾಧ್ಯತೆ ಇದೆ.
ಪ್ರಯಾಣದ ಸಮಯದಲ್ಲಿ ನಿಮ್ಮ ದಾಖಲೆಗಳು ಅಥವಾ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ಇಟ್ಕೋಬೇಕಾಗುತ್ತೆ. ಅವು ಕಳುವಾಗ್ಬೋದು, ಮಿಸ್ ಆಗ್ಬೋದು, ಅದರಿಂದ ಸಮಸ್ಯೆಗಳು ಉಂಟಾಗ್ಬೋದು. ಸ್ವಲ್ಪ ಇದನ್ನ ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಹೊಸ ವಸ್ತುಗಳು ಖರೀದಿ ಬಗ್ಗೆ ಹೇಗಿದೆ ಈ ವರ್ಷದಲ್ಲಿ ನೋಡಿ. ಗೃಹ ಉಪಯೋಗಿ ಉಪಕರಣಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಖರೀದಿಗೆ ಇದು ಸಕಾಲವಾಗಿರುವಂತದ್ದು. ಭೂಮಿ ಅಥವಾ ಮನೆಯ ಆಸ್ತಿ ಖರೀದಿ ಇಂತಹ ಮಾತುಕತೆಗಳು ಅಂತಿಮ ಹಂತಕ್ಕೆ ತಲುಪುವಂತ ಸಂದರ್ಭಗಳು ಕಂಡು ಬರುತ್ತೆ. ಹೊಸ ವಾಹನ ಖರೀದಿಸ್ತಕ್ಕಂತ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುವಂತ ಸಂದರ್ಭಗಳು ಕೂಡ ಇದೆ. ಆದ್ರೆ ಯಾವುದೇ ಆಸ್ತಿ ಖರೀದಿಸುವ ಮುನ್ನ ಈ ಕಾನೂನಿನ ಸಲಹೆ ಅಥವಾ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆ ಫಲಗಳು, ಒಳ್ಳೆ ಲಾಭಗಳು ನಿಮಗೆ ಸಿಗುವಂತದ್ದು. ಇನ್ನು ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ಈ ಒಂದು ವರ್ಷದಲ್ಲಿ ಅಂತಂದ್ರೆ, ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ನಾಯಕತ್ವಕ್ಕೆ ಒಂದು ಮನ್ನಣೆ ಅನ್ನುವಂಥದ್ದು ಸಿಗುತ್ತೆ. ನೀವು ನೀಡುವಂತಹ ಸಲಹೆಗಳನ್ನ ಜನರು ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಸನ್ನಿವೇಶಗಳು, ಜನಗಳ ಮಧ್ಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ಒಂದು ವರ್ಷದಲ್ಲಿ ನೀವು ಎಚ್ಚರಿಕೆಯನ್ನ ಗಮನದಲ್ಲಿಟ್ಕೋಬೇಕಾಗಿರುವಂತಹ ಈ ವರ್ಷದ ಎಚ್ಚರಿಕೆಗಳು ಯಾವುದು? ಪ್ರಮುಖವಾಗಿರ್ತಕ್ಕಂತಹ ಈ 4 ಎಚ್ಚರಿಕೆಗಳ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ 4 ಎಚ್ಚರಿಕೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಅತ್ಯಂತ ಲಾಭದಾಯಕವಾದಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಯಾವುದು ಅಂತಂದ್ರೆ, ಮೊದಲನೇ ಎಚ್ಚರಿಕೆ, ಸಹೋದರರು ಅಥವಾ ಬಂಧು ಬಾಂಧವರೊಂದಿಗೆ ಅನಗತ್ಯವಾಗಿರತಕ್ಕಂತ ವಾದವನ್ನ ಮಾಡುವಂಥದ್ದು ಬೇಡ. ನಿಮ್ಮ ಭಾವನೆಗಳಲ್ಲಿ ನೋವುಗಳಿರುತ್ತೆ, ನಿಮ್ಮ ಮನಸ್ಸಿನ ಒಂದು ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಅಸಮಾಧಾನ ಇರುತ್ತೆ. ಆದ್ರೆ ಅದನ್ನ ತೋರ್ಪಡಿಸ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಹೇಳ್ಕೊಂಡ್ರೆ ಅಪಾರ್ಥ ತಿಳ್ಕೋಬಹುದು, ಮನಸ್ತಾಪಗಳಾಗ್ಬೋದು, ಕದನ ಆಗ್ಬೋದು, ಕಲಹ ಆಗ್ಬೋದು, ಬಂಧು ಬಾಂಧವರ ಮಧ್ಯದಲ್ಲಿ ಬಿರುಕುಂಟಾಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಏನೇ ತರದ ನೋವುಗಳಿರ್ಲಿ, ಸುಖಾನೇ ಇರ್ಲಿ, ದುಃಖಾನೇ ಇರ್ಲಿ, ಒಳ್ಳೇದೇ ಇರ್ಲಿ, ಕೆಟ್ಟದೇ ಇರ್ಲಿ, ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ನೀವು ಮುಂದೆ ಹೋಗುವಂತದ್ರಿಂದ ನಿಮ್ಗೆ ಒಳ್ಳೆ ಲಾಭ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಆತುರದ ನಿರ್ಧಾರಗಳಿಂದ ಹಣಕಾಸಿನಿಂದ ನಷ್ಟವಾಗುವಂತಹ ಸಾಧ್ಯತೆಗಳಿದೆ. ನೀವು ದುಡುಕಿ ತೆಗೆದುಕೊಳ್ಳುವಂತ ನಿರ್ಧಾರಗಳು, ಆತುರದಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮಗೆ ಅತಿಯಾದಂತಹ ಆತ್ಮವಿಶ್ವಾಸ ಇದು ಬೇಡ. ಯಾಕಂತಂದ್ರೆ ಇದರಿಂದ ನಿಮಗೆ ನಷ್ಟ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಮೂರನೇ ಎಚ್ಚರಿಕೆ ಏನಂತಂದ್ರೆ, ನಾನು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ, ಹುಂಬುತನ. ಯಾಕಂತಂದ್ರೆ ಅವ್ರು ಯಾರೋ ಒಂದ್ ಮಾಡಿದ್ದಾರೆ, ಇನ್ ಯಾರನ್ನೋ ಕಾಂಪಿಟೇಷನ್ ಇಟ್ಕೊಂಡು ಮತ್ತೆ ಯಾವ್ದೋ ಒಂದು ನಿರ್ಧಾರ ತಗೊಂಡ್ಬಿಡೋದು ಬೇಡ. ಅದು ನಿಮಗೆ ಆರ್ಥಿಕವಾಗಿ, ಮಾನಸಿಕವಾಗಿ ತೊಂದರೆಯನ್ನ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಬೇರೆಯವ್ರ ಕಾಂಪಿಟೇಷನ್ಗಂತೂ ಮೊದಲೇ ಇಳಿಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಮಾಡ್ತಾ ಹೋಗಿ. ಎಲ್ಲರೂ ಸೈಡ್ ಲೈನ್ ಆಗ್ತಾರೆ, ಪ್ರಯತ್ನವನ್ನ ಮುಂದುವರಿಸಿ. ಇನ್ನು 4ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಸೋಮಾರಿತನ ಬಿಟ್ಟು ಶ್ರಮ ವಹಿಸ್ಬೇಕು. ಯಾಕಂತಂದ್ರೆ ನೀವು ಮನಸ್ಸು ಕೊಟ್ಟು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ 4 ಜನ ಮಾಡೋ ಕೆಲಸ ಒಬ್ರೇ ಮಾಡ್ಬಿಡ್ತೀರಿ. ಕೆಲವೊಮ್ಮೆ ಏನಾಗುತ್ತೆ, ನೀವೇನಾದ್ರೂ ಈ ಮೊಬೈಲ್ ನೋಡ್ತಾ, ರೀಲ್ಸ್ ನೋಡ್ತಾ, ಅಥವಾ ಬೇಡ ಅಂತ ಅನಿಸ್ಬಿಡ್ತು, ಅಥವಾ ನೀವು ಅದ್ರ ಬಗ್ಗೆ ಮನಸ್ಸು ಮಾಡ್ಲಿಲ್ಲ ಅಂತಂದ್ರೆ ಯಾರು ಹೇಳಿದ್ರು ಕೇಳಲ್ಲ. ಮತ್ತೆ ಪ್ರಾರಂಭದಲ್ಲಿ ತುಂಬಾ ಹುರುಪಿರುತ್ತೆ, ಉಲ್ಲಾಸ ಇರುತ್ತೆ. ಆದ್ರೆ ಅದರ ಅಂತ್ಯದಲ್ಲಿ ಆ ಒಂದು ಹುರುಪು ಉಲ್ಲಾಸ ಕಂಡು ಬರಲ್ಲ. ಇದು ನಿಮಗೆ ಒಂದು ಮೈನಸ್ ಪಾಯಿಂಟ್ ಆಗ್ಬೋದು. ಇದು ನಿಮ್ಮ ಬಿಗ್ಗೆಸ್ಟ್ ನ್ಯೂನ್ಯತೆಗಳಾಗ್ಬೋದು. ಇದು ನಿಮ್ಮ ಯಶಸ್ಸಿಗೆ ಅಡ್ಡಿಗಾಲ ಆಗಿರಬಹುದು. ಹಾಗಾಗಿ ನಿಮ್ಮಲ್ಲಿ ಏನಾದ್ರೂ, ಎಲ್ರಿಗೂ ಇರುತ್ತೆ ಅಂತಲ್ಲ, ಕೆಲವೊಂದು ಜನರಿಗೆ ಇಂಥ ಸಂದರ್ಭಗಳು ಇರೋದ್ರಿಂದ ಬಹಳಷ್ಟು ಜನ ಜೀವನದಲ್ಲಿ ಕಷ್ಟ ನಷ್ಟಗಳು, ತೊಂದರೆ, ತಾಪತ್ರಗಳು, ಫೇಲ್ಯೂರ್ ಅನ್ನ ಅನುಭವಿಸಿರುವಂತ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ನೀವು ಬಹಳಷ್ಟು ಗಮನವನ್ನ ಹರಿಸಿದ್ರೆ ಒಳ್ಳೆಯದು. ಇನ್ನು ಈ ಒಂದು ವರ್ಷದಲ್ಲಿ ಗುರುಬಲ ಇಲ್ಲದೆ ಇದ್ರೂ ಕೂಡ ಒಳ್ಳೆ ಫಲ ಇದೆ. ಆದ್ರೆ ಗುರುವಿನ ಪ್ರಭಾವ ವೃದ್ಧಿ ಮಾಡೋದಕ್ಕಾಗಿನೇ ನಿಮಗೆ ಅದ್ಭುತವಾದಂತ ಒಂದು ಪರಿಹಾರ ಇದೆ. ಎಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತಂದ್ರೆ ನಿಮಗೆ ಬಹಳಷ್ಟು ಅನುಕೂಲಕರ ಆಗುತ್ತೆ ಈ ಒಂದು ಪರಿಹಾರದಿಂದ. ಆ ಪರಿಹಾರವನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಹೇಗನಿಸ್ತು, ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಗುರುಬಲದ ಬಗ್ಗೆ 12 ರಾಶಿಯವರ ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾದಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ. ಬನ್ನಿ, ಆಗಿದ್ರೆ ಈ ಒಂದು ವರ್ಷದಲ್ಲಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು, ಬಹಳ ಮುಖ್ಯವಾದ ಪರಿಹಾರ ಏನ್ ಮಾಡ್ಕೋಬೇಕು ನೋಡಿ.
ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡಿತಕ್ಕಂಥದ್ದು ಬಹಳ ಒಳ್ಳೆ ಫಲ ಕೊಡುತ್ತೆ ನಿಮಗೆ. ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಪರಿಸರದ ಸುತ್ತಮುತ್ತ ಇರತಕ್ಕಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ದರ್ಶನವನ್ನ ನೀಡತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಎರಡನೆಯದು, ಕಡಲೆ ಬೇಳೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ದು ಅಥವಾ ಹಸುವಿಗೆ ತಿನ್ನಿಸುವಂಥದ್ದು ಅತ್ಯಂತ ಶುಭದಾಯಕವಾದ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಮೂರನೆಯದು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆ ಆಗುವಂಥದ್ದು, ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ನು ನಾಲ್ಕನೇ ಒಂದು ಪರಿಹಾರವನ್ನ ನೋಡೋದಾದ್ರೆ, ಹಿರಿಯರು ಮತ್ತು ಈ ಗುರು ಸಮಾನರಾಗಿರ್ತಕ್ಕಂಥವರ ಆಶೀರ್ವಾದವನ್ನ ಪಡಿತಕ್ಕಂಥದ್ದು, ನಿಮ್ಮ ಕೆಲಸಗಳಲ್ಲಿ ಎದುರಾಗುವಂತ ಅನೇಕ ವಿಘ್ನಗಳು ನಿವಾರಣೆ ಆಗುವಂಥದ್ದು. ನೋಡಿ, ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಸೇವೆ ಮಾಡುವಂಥದ್ದು, ಗುರುಗಳ ಆಶೀರ್ವಾದ ಪಡೆದುಕೊಳ್ತಕ್ಕಂಥದ್ರಿಂದ ಗುರುವಿನ ಅನುಗ್ರಹ ನಿಮಗೆ ಜಾಸ್ತಿ ಆಗುತ್ತೆ. ಇದು ಬಹಳಷ್ಟು ಅದ್ಭುತವಾದ ಪರಿಹಾರಗಳನ್ನ ಮಾಡಿಕೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ. ಈ ಒಂದು ವರ್ಷ ನಿಮಗೆ ಸವಾಲುಗಳಿಂದ ಕೂಡಿದ್ದರೂ ಅವುಗಳನ್ನ ಎದುರಿಸಿ ಒಂದು ಹೊಸ ಶಕ್ತಿಯೊಂದಿಗೆ, ಒಂದು ಹೊಸ ಯಶಸ್ಸಿನೊಂದಿಗೆ ಮುನ್ನುಗ್ಗೋದಕ್ಕೆ ಈ ಎಲ್ಲ ಒಂದು ಅಂಶಗಳು ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ, ಗುರುವಿನ ಕೃಪೆಯಿಂದ ಎಲ್ಲವೂ ಒಳಿತಾಗುವಂಥದ್ದು. ಜೊತೆಗೆ ಈ ಒಂದು ವರ್ಷದಲ್ಲಿ ನಿಮ್ಮ ಮನೋಕಾಮನೆಗಳು, ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಸಿದ್ಧಿಸಲಿ, ನಿಮಗೆ ಎಲ್ಲ ಸುಖ ಸಂತೋಷಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.